ಮಾಮ್, ನಾನು ಯಾವತ್ತೂ ಯಾವ ವಿಷಯದಲ್ಲೂ ಚಂದ್ರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡಿರೋದನ್ನ ಕೇಳೇ ಇಲ್ಲ. ಮಾಮ್, ನನ್ನ ಮಗಳು ಇದ್ದಾಳೆ, ಬದುಕಿದ್ದಾಳೆ, ಇಲ್ಲೇ ಇದ್ದಾಳೆ ಅಂದ್ರೆ ಏನರ್ಥ ಮಾಮ್? ಏನ್ರ ಮುಂದೆ ಅಷ್ಟು ಗಟ್ಟಿಯಾಗಿ ಹೇಳ್ತಿದ್ದಾನೆ ಅಂದ್ರೆ, ಮೈ ಗಾಡ್, ಆ ಮಗಳ ಮೇಲೆ ಅವನಿಗೆ ಅಷ್ಟೊಂದು ಪ್ರೀತಿ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಾಮ್, ನನ್ಗೇನು ಅನಿಸ್ತಿದೆ ಗೊತ್ತಾ? ಅವನು ಗೌರಿನ ಮೀಟ್ ಮಾಡಿದ್ದಾನೆ, ಆಗ ಅವಳು ನನ್ನ ಮಗಳು ಯಾರು ಅನ್ನೋದನ್ನ ಹೇಳಿದಾಳೆ. ಅದಕ್ಕೆ ಅವನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾನೆ. ಮಾಮ್, ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ ಊರ್ಮಿ, ದಯವಿಟ್ಟು ಸ್ವಲ್ಪ ಸುಮ್ಮನಿರು. ಅಮ್ಮಮ್ಮ, ಡ್ಯಾಡ್ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿರೋದನ್ನ ನಾನು ನೋಡೇ ಇಲ್ಲ. ತನ್ನ ಮಗಳು ಇದ್ದಾಳೆ, ಅವಳು ಇನ್ನೂ ಬದುಕಿದ್ದಾಳೆ, ಇಲ್ಲೇ ಇದ್ದಾಳೆ ಅಂತಿದ್ದಾರಲ್ಲ, ಅದಕ್ಕೆ ಏನು ಅರ್ಥ ಅಮ್ಮಮ್ಮ? ಋಷಿ ಅಲ್ಲೇ ಇದ್ದ ಅನ್ನೋ ಕಾರಣಕ್ಕೆ ನಾನು ಏನು ಮಾತಾಡಿಲ್ಲ. ಬಟ್ ನೀವು ಮಾತಾಡಿದ್ರು ಕೂಡ ಡ್ಯಾಡ್ ನಿಮ್ಮ ಮಾತನ್ನೇ ಕೇಳದೆ ಹಿ ಟೋಟಲಿ ಅಪೋಸ್ಡ್ ಯು. ಗೊತ್ತಾ? ಅಮ್ಮಮ್ಮ, ನೀವಿದ್ ಯಾವುದಕ್ಕೂ ರಿಯಾಕ್ಟೇ ಮಾಡ್ತಿಲ್ವಲ್ಲ? ಶಟ್ ಅಪ್! ಯಾಕೆ ಹೀಗೆ ಕುದುರೆಗೆ ಕಡಿವಾಣ ಕಟ್ಟಾಗಿ ಒಂದೇ ಆಂಗಲ್ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಅದಕ್ಕಿಂತ ಮುಖ್ಯವಾಗಿ ಕುತ್ತಿಗೆ ಹೋಗುವಂತ ಒಂದು ವಿಷಯ ಬಂದಿದೆ. ಅದ್ರ ಬಗ್ಗೆ ನಾನು ಡೀಪ್ ಆಗಿ ಯೋಚನೆ ಮಾಡಬೇಕು. ನನಗೆ ಸ್ವಲ್ಪ ಶಾಂತವಾಗಿ ಬಿಟ್ಬಿಡ್ತೀರಾ? ಹಾ, ಅಯ್ಯೋ, ಈ ನಿಂಗಿ ಈಟ್ ಬಿರ್ನೆ ಅದೆಲ್ಲೋದ್ಲು? ಸರ್, ಚಂದ್ರು ಸರ್, ಸರ್, ನೀವ್ಯಾಕೆ ಸರ್ ಇಲ್ಲಿ ಮಲಗಿದ್ದೀರಿ? ಅದು ಕಮಲಿ, ಹೊಸ ಜಾಗ ಅಲ್ವಾ, ನನಗೆ ಜಾಗ ಸೆಟ್ ಆಯ್ತಾ ಇಲ್ವಾ ಅಂತ ನೋಡಕ್ ಬಂದೆ. ಅಕಸ್ಮಾತ್ ಏನಾದರೂ ಬೇಕಾಗ್ಬೋದಾ ಏನು ಅಂತ. ಅಯ್ಯೋ ಸರ್, ಏನ್ ಸರ್ ನೀವು ಅದಕ್ಕೆ ಅಂತ ರಾತ್ರಿ ಎಲ್ಲ ಹಿಂಗೆ ಮನೆ ಕಂಡಿದ್ರಾ? ನನ್ನ ಮುದ್ದು ಮಗಳು ನಿದ್ದೆ ಮಾಡೋದನ್ನ ನೋಡಬೇಕು ಅನಿಸ್ತು ಕಮಲಿ. ಸರ್, ನಂಗೋಸ್ಕರ ನೀವ್ಯಾಕೆ ತೊಂದರೆ ತಕೊಂಡ್ರಿ ಸರ್? ಅಯ್ಯೋ, ತೊಂದರೆ ಏನಿಲ್ಲ ಕಮಲಿ. ಸರ್, ನಂಗೆ ನೀ ಮನೆ ಹೊಸದಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಂಗಿಲ್ಲಿ ಸೆಂದಾಗೆ ನಿದ್ದೆ ಬರ್ತೈತೆ ನೋಡಿ. ನಿಂಗಿಂತ ಸ್ಯಾನೆ ಹೊತ್ತು ನಾನೇ ಮನೆ ಕಂಡಿದ್ದೀನಿ. ಹ್ಞೂ ಕಣಮ್ಮ, ಇದು ನಿನ್ನ ಮನೆನೇ. ಸರ್, ಕಾಪಿ ಮಾಡ್ಕೊಂಬರ್ಲಾ? ಸರಿ ಅಮ್ಮ. ಕಮಲಿ, ಹುಷಾರಾಗಿ ಹೋಗಿ ತಲುಪುದೇನವ?
ನೆನ್ನೆ ರಾತ್ರಿ ಸಾನೆ ತಡ ಆಗೋಗಿತ್ತು, ಅದಕ್ಕೆ ಫೋನ್ ಮಾಡಲಿಲ್ಲ. ಏನು ತೊಂದರೆ ಆಗಲಿಲ್ಲ ತಾನೆಯಾ? ಕಾಲೇಜಿಗೆ ತಯಾರಾಯ್ತಾ ಇದೆಯಾ? ಗೌರಿ, ಮಗಳು ಜೋಪಾನವಾಗಿ ಬಂದು ಸೇರಿದ್ಲು ಗೌರಿ. ರೀ, ನೀವು ಯಾಕೆ ಅವಳನ್ನ? ಇರು ಗೌರಿ, ನಾನು ನಿನ್ ಕೊಟ್ಟ ಮಾತನ್ನ ಮೀರಿಲ್ಲ. ಕಮಲಿಗೆ ಏನು ಗೊತ್ತಿಲ್ಲ ಗೌರಿ. ಅಂದ್ರೆ ಕಮಲಿಗೆ ನೀವ್ ಏನು ಹೇಳಲಿಲ್ವಾ? ಇಲ್ಲ ಗೌರಿ. ಮತ್ತೆ ಅವಳು ಹೆಂಗ್ ನಿಮ್ ಜೊತೆಲ್ಲ ಅವಳೆ? ಬೇಕು ಅಂದಾಗ ದೂರ ಹೋದ್ಲು. ದೂರ ಇರ್ಲಿ ಅಂತ ನಿನ್ನ ಹತ್ರ ಮಾತು ಕೊಟ್ಟು ಬಂದ್ಮೇಲೆ ಹತ್ರ ಆಗ್ತಾ ಇದ್ದಾಳೆ. ನಿಶ್ಚಿತಾರ್ಥದ ದಿನ ಅಮ್ಮ ಅವಳನ್ನ ಮನೆಯಿಂದ ಕಳ್ಸಿದ್ಲು ಅಂತ ಕೋಪ ಮಾಡ್ಕೊಂಡಿಯಲ್ಲ, ಈಗ ಅಮ್ಮನೇ ಅವಳನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾರೆ. ನನ್ನ ಮಗಳು ನನ್ನ ಜೊತೆನೇ ಇರಬೇಕು ಅನ್ನೋದು ವಿಧಿ ಆಟ ಗೌರಿ. ನಾನು ಸ್ವಲ್ಪ ಸ್ವಾರ್ಥಿಯಾಗಿದ್ದೀನಿ. ರೀ, ಆದ್ರೆ ನೀನೇನು ಭಯ ಪಡಬೇಡ. ನಿನಗೆ ಕೊಟ್ಟಿರೋ ಮಾತನ್ನ ನಾನು ಯಾವತ್ತೂ ಮೀರಲ್ಲ. ನಾನೇ ಅವಳ ತಂದೆ ಅಂತ ಅವಳಿಗೆ ಯಾವತ್ತೂ ಗೊತ್ತಾಗಲ್ಲ. ಬನ್ನಿ. ಅಜ್ಜಿ, ಸಾರಿ ಅಜ್ಜಿ, ತೊಂದರೆ ಕೊಟ್ಟಿದ್ದಕ್ಕೆ. ಕಮಲಿ, ನಾನು ಆಮೇಲೆ ತಿಂತಿದ್ದೆ. ಅಜ್ಜಿ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಈಗೇನ ನಾನು ಕಾಲೇಜ್ಗೆ ಹೊಂಟಿದ್ರೆ 12 ಆದರೂ ನೀವು ತಿಂದಿರಕ್ಕಿಲ್ಲ. ಆರೋಗ್ಯ ಏನಾಯ್ತೈತಿ ಹೇಳಿ? ತಕೊಳ್ಳಿ, ತಿಂಡಿ ತಿನ್ನಿ. ಕಮಲಿ, ಅದು ಆಮೇಲೆ ನಾನು ತಿಂತೀನಮ್ಮ. ಅಜ್ಜಿ, ನೀನು ಹಿಂಗೆ ಆಟ ಮಾಡಿದ್ರೆ ನಾನೇ ತಿನ್ಸ್ಬೇಕಾಯ್ತೈತೆ. ಎಲ್ಲಿ ಆ ಅನ್ನಿ. ಕಮಲಿ, ನಮ್ಮ ಮನೆಯವ್ರನ್ನೂ ನೀನು ಹೀಗೆ ನೋಡ್ಕೋತಿದ್ದೆ ಅಲ್ಲ? ಅಜ್ಜಿ, ಅವ್ರ ಕಾಲ್ಗೆ ಎಣ್ಣೆ ಹಚ್ಚೋದು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತಿನ್ಸೋದು ಎಲ್ಲ ನೀನು ಒಬ್ಬಳೇ ಮಾಡ್ತಾ ಇದ್ದೆ. ಈಗ ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಕಮಲಿ, ನಿನ್ನೆ ಆ ರೌಡಿ ಸಾಯೋಕ್ ಮುಂಚೆ ನಿನ್ನ ಕಡೆ ಯಾಕೆ ತೋರಿಸ್ದ ಅಂತ ನಿನಗೇನಾದ್ರೂ ಗೊತ್ತಾ? ಇಲ್ಲ ಅಜ್ಜಿ, ನಾನು ನಿಂಗೆ ಊಟ ಮಾಡ್ತಿದ್ದೋ, ಆಗಲ್ಲಿಗೆ ಅವ್ನು ಓಡ್ ಬಂದ. ಅವನಿಗೆ ಗುಂಟಾಗ್ತು. ಅವನಿಗೆ ಸಹಾಯ ಮಾಡೋಣ ಅಂತ ಮುಂದೆ ಹೋದೆ. ಅವ್ನು ನನ್ನ ಕಡೆ ತೋರಿಸಿ ನನ್ಗೇನೋ ಹೇಳಕ್ ಪ್ರಯತ್ನ ಪಡ್ತಿದ್ದ ಅನ್ನೋದು ಗೊತ್ತು ಅಜ್ಜಿ. ಆದ್ರೆ ಅವ್ನು ಏನು ಹೇಳಕ್ ಬಂದ ಅನ್ನೋದು ಗೊತ್ತಾಗ್ಲಿಲ್ಲ. ಅವನ್ ಸಾಯೋವಾಗ ಯಾಕೆ ನನ್ನ ಕಡೆ ಕೈ ತೋರಿಸ್ದ ಅನ್ನೋದು ನಂಗೆ ಗೊತ್ತಿಲ್ಲ ಅಜ್ಜಿ. ಚಿಂತೆ ಮಾಡಬೇಡಿ ಅಜ್ಜಿ. ನನ್ನ ತಾತ ವಾಪಸ್ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಆದ್ರೆ ಅಜ್ಜಿ, ಈಟ್ ಬೇಗ ನನ್ನ ಸೋಲಂತೂ ಒಪ್ಕೊಳಕ್ಕಿಲ್ಲ ಅಜ್ಜಿ. ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ನೀವು ಮೊದಲು ತಿಂಡಿ ತಿನ್ನಿ. ಪವಿತ್ರ, ನನ್ನ ಬ್ಯಾಗ್ ಕೊಡು.
ಅಕ್ಕ ಬ್ಯಾಗ್ ತಗೊಳ್ಳಿ, ಇದರಲ್ಲಿ ಊಟಕ್ಕೆ ಡಬ್ಬಿನೂ ಇಟ್ಟಿದ್ದೀನಿ. ವಾಟ್? ಕಾಲೇಜ್ಗೆ ಲಂಚ್ ತಗೊಂಡು ಹೋಗೋಷ್ಟು ಮಿಡಲ್ ಕ್ಲಾಸ್ ಆಗೋದ್ನಾ? ಇಲ್ಲ ಅಕ್ಕ, ಅದು ಊರ್ಮಿಳ ಅಮ್ಮರೇ ಹೇಳಿದ್ರು. ಕೊಡು. ಸುರೇಶ್ ಅಲ್ಲಿ ನನ್ನ ಕಾರ್ ತೆಗೆದ್ನಾ? ಗೊತ್ತಿಲ್ಲ ಅಕ್ಕ. ಸುರೇಶ್, 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 ಅಮ್ಮರೇ ಏನೋ ಮಾಡ್ತಿದ್ಯಾ? ನಂಗೆ ಕಾಲೇಜಿಗೆ ಟೈಮ್ ಆಯ್ತು ಅಂತ ಗೊತ್ತಿಲ್ವಾ? ತಿಂಡಿ ತಿಂದಿಲ್ಲ ಅಂದ್ರೆ ಏನ್ ಸಾಯಲ್ಲ. ಕಾರ್ ಇಷ್ಟೊತ್ತಿಗೆ ಇಲ್ಲಿರ್ಬೇಕು ಅನ್ನೋ ಜ್ಞಾನ ಇಲ್ವಾ? ಹೋಗ್ ಕಾರ್ ತಗೊಂಬಾ. ಅನಿಕಾ, ಕಾರ್ ಡ್ರೈವ್ ನೀನೇ ಮಾಡತ್ತಾನೆ, ನಿನಗೆ ತರಕೇನು? ಇಲ್ಲ ಯಜಮಾನ್ರೆ, ನಾನು ತಗೊಂಬರ್ತೀನಿ. ಸರಿ, ಇಟ್ಸ್ ಓಕೆ. ಅನಿಕಾ, ಕಮ್ಲಿ ಮತ್ತೆ ನಿಂಗಿನ ನೀನು ಕರ್ಕೊಂಡೋಗು. ಡ್ಯಾಡ್, ಬರ್ತಾ ಬರ್ತಾ ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿನೇ ಆಗ್ತಿದೆ. ಇವ್ರನ್ನೆಲ್ಲ ನನ್ನ ಕಾರಲ್ಲಿ ಹಚ್ಚಿದ್ರೆ ಕಾರೇ ನನಗೆ ಉಗಿಯುತ್ತೆ. ಅನಿಕಾ, ಡ್ಯಾಡ್ ಪ್ಲೀಸ್ ತಮಾಷೆ ಮಾಡಬೇಡಿ. ಐ ಜಸ್ಟ್ ಕಾಂಟ್. ಓಕೆ, ಆಲ್ ರೈಟ್. ಕಮ್ಲಿ, ನಿಂಗಿ, ನೀವು ನನ್ನ ಜೊತೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಕಮ್ಲಿ, ಒಂದು ಫೈಲ್ ತಗೊಂಡ್ಬರ್ಬೇಕಾಗಿತ್ತು. ನಿನಗೇನು ಲೇಟ್ ಆಗ್ತಾ ಇಲ್ವಲ್ಲ? ಇಲ್ಲ ಸರ್. ಸರಿ, ಐಲ್ ಬಿ ಬ್ಯಾಕ್ ಇನ್ 5 minutes. ಏನಾಯ್ತೆ ನಿಂಗೆ? ಕಮ್ಲಿ, ರಾತ್ರಿ ಒಂದು ಹೊತ್ತಲ್ಲಿ ಏನಾಯ್ತು ಗೊತ್ತಾ? ಸ್ಯಾನೆ ಹಸ್ವಾಗ್ಬಿಟ್ಟು ಜಿರ್ಲೆ ಹಂಗೆ ಅಡುಗೆ ಮನೆ ಒಳಗೆ ಹೋಗಿದ್ದೆ. ಸಂದಾಗಿ ತಿಂದು ಅಲ್ಲೇ ಮನಿಕೊಂಬಿಟ್ಟೆ. ಅದಕ್ಕೆ ಸ್ಯಾನೆ ಮೈಕೈ ಎಲ್ಲ ನೋವು. ಚಂದ್ರು ಸರ್ ಬರೋ ಗಂಟ ಹಸಿಯತ್ ಕಣ್ಣು ಮಚ್ಕೋತೀನಿ. ಬೇರೆ ಕಡೆ ಎಲ್ಲಾದ್ರೂ ಕೂಡ್ ಹಾಕಿದ್ರೆ ಈ ಮುದ್ಕ ಸಿಕ್ಕ ಹಾಕೋತಾನೆ ಅಂತ ಇಲ್ಲಿ ಕೂಡ್ ಹಾಕಿದೀನಿ. ಆದ್ರೆ ಈ ದಂಡ ಪಿಂಡನ ನೋಡ್ಕೊಳಕ್ಕೆ ಯಾರು ಸಿಗ್ತಾ ಇಲ್ಲ. ಎಷ್ಟು ದುಡ್ಡು ಕೊಟ್ಟು ಆ ನಾದಿರ್ ಸತ್ತ ಮೇಲಂತೂ ಒಬ್ಬ ರವಡಿನೂ ಸಿಗ್ತಾ ಇಲ್ಲ. ನನ್ ಕರ್ಮ, ನನ್ ಕರ್ಮ. ಚಂದ್ರಕಾಂತ್ ಕಾರು, ದೇವ್ರೆ, ಇವತ್ತು ಫ್ಯಾಕ್ಟ್ರಿ ರಜಾ ಬರಲ್ಲ ಅಂತ ನಾನ್ ಅನ್ಕೊಂಡ್ರೆ ಇಲ್ಲೇನ್ ಮಾಡ್ತಿದ್ದಾನೆ? ಓ ಮೈ ಗಾಡ್!
ಹಾಂ ಎಲ್ಲ ಪ್ರಿಂಟ್ ಆಗಿದೆ, ಜಸ್ಟ್ ನಾವು ಹೋಗಿ ಪಿಕ್ ಮಾಡ್ಕೊಂಡು ಬರಬೇಕಷ್ಟೆ. ಹಾಂ ಹುಷಾರು, ಫ್ಲೆಕ್ಸ್ ಯಾವುದು ಡ್ಯಾಮೇಜ್ ಆಗಬಾರ್ದು. ಅಣ್ಣ ಹಾಂ ಎಸ್, ಬೇಗ ಮುಗಿಸಿ. ಹಾಂ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ರು ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಎಸ್, ಹರಿ ಹರಿ. ಅಣ್ಣ ಏನ್ ಕದ್ದಿದ್ದು? ಹೇ, ನಿನ್ನ ಕೆಲಸ ಹೇಳಿದ್ನಲ್ಲ, ಏನು ಮಾಡಿದೆ? ಬೊಕ್ಕೆ ತಾನೇ, ಈಗ ತರಕ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಿದ್ಯಾ? ಏನು ಮಾಡ್ತಿದ್ದೆ ಇಷ್ಟೊತ್ತು? ಅವ್ರು ಬಂದ್ಬಿಡ್ತಾರೆ, ಬೇಗ ಹೊರಡು. ಆಯ್ತು, ಹೊರಟೆ. ಹೊರಡು ಬೇಗ, ರನ್. ಇಲ್ಲೇನ್ ಮಾಡ್ತಿದ್ಯಾ ನೀನು? ಆ ಕಾಲ್ ಇಟ್ಕಡೆಲ್ಲ ಕೆಸನಾಗಿ ಅಂಟ್ಕೊತಿರ್ತೀಯಲ್ಲ. ದರಿದ್ರ, ಕಾಲ್ ಇಟ್ಕಡೆ ಎಲ್ಲ ಪ್ರಾಬ್ಲಮ್ ಮಾಡಿ ಹೋಗ್ತಿರ್ತಾಳೆ. ಏನ್ ಹಾಗೆ ನೋಡ್ತಿದ್ಯಾ? ಇಲ್ಲಿ ಯಾಕೆ ಬಂದೆ ನೀನು? ಈ ಪ್ರಶ್ನೆನ ನಾನು ನಿಮ್ಮನ್ನ ಕೇಳಬೇಕು ಅತ್ತೆ. ದೇವ್ರೆ, ಇವ್ರ ಅಪ್ಪನ ಕೂಡ ಹಾಕಿ ಆಪತ್ತು ಮೈ ಮೇಲೆ ಎಳ್ಕೊಂಡಿದೀನಿ. ಯಾವ ಸುಳಿವು ಸಿಕ್ಕರೆ ಇವನು ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಏನತ್ತೆ, ಏನೋ ಮಾಡಬಾರ್ದನ್ನ ಮಾಡಿರೋ ತರ ನಿಂತಿದ್ದೀರಾ? ಏನ್ ವಿಷಯ? ಅಯ್ಯೋ, ನಾನೇನು ಮಾಡಬಾರ್ದು ಮಾಡಿದ್ದೀನಿ ಚಂದ್ರು? ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಮತ್ತೆ ನೀವೇನಿಲ್ಲಿ? ಅದು ಅದು ಇನ್ನೇ ನೋಡಕ್ ಬಂದೆಪ್ಪ. ನನ್ನನ್ನ ನಾನಿಲ್ಲಿ ಬರ್ತೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಊರ್ಮಿ ಹೇಳಿದ್ಲು ನೀನ್ ಇಲ್ಲಿಗೆ ಬಂದಿದ್ಯಾ ತಿಂಡಿ ತಿಂದಿಲ್ಲ ಅಂತ. ಅದಕ್ಕೆ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ನಾನ್ ಬರೋದು ಉರ್ಮಿಳಾಗ್ ಗೊತ್ತಿರ್ಲಿಲ್ಲ ಅತ್ತೆ. ಚಂದ್ರು, ಅವಳು ನಿನ್ ಹೆಂಡತಿ ಅಂದ್ಮೇಲೆ ನಿನ್ ವಿಷಯ ಅವಳಿಗೆ ಗೊತ್ತೇ ಇಲ್ದೇ ಇರತ್ತಾ? ಅದು ಅಲ್ದೆ ನಿನ್ ಬಗ್ಗೆ ಅವಳಿಗೆ ತುಂಬಾ ಕಾಳಜಿಯಪ್ಪ. ಸರಿ ಬಿಡಿ, ತಿಂಡಿಯಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಅದೇ ಮರ್ತು ಬಂದ್ಬಿಟ್ಟಿದ್ದೀನಪ್ಪ. ವಯಸ್ಸಾಯ್ತು ಚಂದ್ರು. ಏನಪ್ಪ, ಯಾಕೋ ಇತ್ತೀಚೆಗೆಲ್ಲ ಜಾಸ್ತಿ ಆಗ್ತಾ ಇದೆ ಚಂದ್ರು. ಚಂದ್ರು, ನಿನಗೆ ಯಾರಾದ್ರೂ ಐ ಡಾಕ್ಟರ್ ಗೊತ್ತಿದ್ರೆ ಹೇಳಪ್ಪ, ಕಣ್ ತೋರ್ಸ್ಕೊತೀನಿ. ನೀನು ಅಷ್ಟೇ ಅಮ್ಮ, ಗೊತ್ತಿದ್ರೆ ಹೇಳು. ಸರಿ ಹೋಯ್ತು. ಕಮ್ಲಿ ಬಾ ಅಮ್ಮ, ನಿನಗೆ ಟೈಮ್ ಆಯ್ತು. ಅಬ್ಬಾ, ಹೇ, ಒಂದ್ ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಡು ಮಾತಾಡೆ ದಡ್ಡಿ ಕಾಮಿನಿ. ಅಯ್ಯ,